Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಗೈಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ವ್ಲಾಗ್ ಆಗಿದೆ. ನಮ್ಮ ಹುಣಸೂರಿನ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಮಹಿಳೆಯರ ಹಬ್ಬ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇವತ್ತು ಫೇರ್ವೆಲ್ ಡೇನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಆ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಿತ್ತು. ಅದಕ್ಕೆ ನಾನು ಮತ್ತು ನನ್ನ ಮಗಳು ಈ ರೀತಿಯಾಗಿ ಔಟ್ಪುಟ್ಟು ನಮ್ಮ ಇದಾಗಿದೆ ಡ್ರೆಸ್ ಮತ್ತು ಅವಳ ಡ್ರೆಸ್ ಕೂಡ ಈ ಥರ ಇದೆ. ಜೊತೆಗಳಿಗೆ ಎಕ್ಸಾಮ್ ಕೂಡ ಇವತ್ತಿದೆ. 1 o'clockಗೆಲ್ಲ ಎಕ್ಸಾಮ್ ಮುಗಿಯುತ್ತೆ. ಅವಳ ಫ್ರೆಂಡ್ಸ್ ಕೂಡ ನಾವು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೋ ಇವತ್ತು ನಮ್ಮ ಮನೆಯವ್ರು ಇರಲಿಲ್ಲ ಅಂತ ಹೇಳಿ. ಹೋಗಬೇಕಾದ್ರೆ ಅವಳ ಫ್ರೆಂಡ್ಸ್ ಜೊತೆ ಒಂದು ಕ್ಯಾಟ್ ವಾಕ್ ಮಾಡ್ತೀನಮ್ಮ ಅಂತ ಹೇಳಿದ್ಲು ಅಂತ ಹೇಳಿ ಅವಳಿಗೊಂದು ಕ್ಯಾಟ್ ವಾಕ್ ಮಾಡಿಸಿದ್ದೀನಿ. ಅದಾದಮೇಲೆ ಅಲ್ಲಿಂದ ಹೊರಡಬೇಕಿತ್ತು. ಇನ್ನೂ ಆಟೋ ಕೂಡ ಬಂದಿರಲಿಲ್ಲ. ಮಕ್ಕಳ ಜೊತೆಲಿದ್ದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇನ್ನೂ ವೆಯ್ಟ್ ಮಾಡ್ತಾಯಿದ್ದೋ ಆಟೋ ಬಂದಿರಲಿಲ್ಲ. ಸೊ ಅವಳ ಫ್ರೆಂಡ್ಸ್ ಕೂಡ ಇನ್ನೂ ಒಂದಿಬ್ಬರು ಬಂದರು. ಅವರು ಸಿಂಪಲ್ಲಾಗಿ ಒಂದು ಆಟ ಆಡ್ತಾಯಿದ್ರು. ಅದಕ್ಕೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ನೆನಪಾಯಿತು. ನಾವು ರಜಾ ಬಂತು ಅಂತ ಹೇಳಿದ್ರೆ ಅಜ್ಜಿ ಮನೆಗೆ ಹೋಗ್ತಾಯಿದ್ದೋ. ಸೊ ಅದೆಲ್ಲ ತುಂಬ ನೆನಪಾಯಿತು. ಅದಾದಮೇಲೆ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೋ, ಇನ್ನೂ ಕೂಡ ಬಂದಿರಲಿಲ್ಲ. ಇವರು ಕೂಡ ನನ್ನ ಮಗಳನ್ನ ಬಾಯ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ನಮ್ಮ ಜೊತೆ ಕಾಯ್ತಾಯಿದ್ರು. ಆಟೋ ಬಂತು. ಸೊ ಆಟೋ ಹತ್ತಿ ನಾವು ಕೂಡ ಕಾಲೇಜಿಗೆ ಹೊರಟು ಅವಳನ್ನು ಫಸ್ಟ್ ನಾನು ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಕಾಲೇಜಿಗೆ ಹೋಗಬೇಕಿತ್ತು. ಕಾಲೇಜಿಗೆ ಅರೌಂಡ್ ರೀಚ್ ಆದ ತಕ್ಷಣ ಫಸ್ಟ್ ಪ್ರೇಯರ್ ನಡೀತಾ ಇತ್ತು. ಅದಾದಮೇಲೆ ಇವತ್ತಿನ ಡೇ ಪ್ಲ್ಯಾನನ್ನು ಅವರು ಹೇಳ್ತಾಯಿದ್ರು, ಮಕ್ಕಳಿಗೆ ಇನ್ಸ್ಟ್ರಕ್ಷನನ್ನು ಕೊಡ್ತಾಯಿದ್ರು. ಅರೌಂಡ್ 50 ಸ್ಟಾಲ್ಸ್ಗಳನ್ನ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇಲ್ಲಿ ನೋಡ್ಬೋದು ಸ್ಟಾಲ್ಸ್ಗಳಿಗೆ ಜಾಗನ ಅವ್ರಿಗೆ ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದಾರೆ. ಈ ಒಂದು ಆರ್ಗನೈಸೇಷನ್ನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ 1 o'clockಗೆ ಕ್ಲಾಸ್ ಮುಗಿಸ್ಕೊಂಡು ನನ್ನ ಮಗಳನ್ನ ರಿಸೀವ್ ಮಾಡಬೇಕಿತ್ತು ಅಂತ ಹೇಳಿ ಸ್ಕೂಲಿಗೆ ಕೂಡ ಬಂದೆ. ಅವಳ ಸ್ಕೂಲಿಗೆ ನನ್ನ ಮಗಳ ಫ್ರೆಂಡ್ ಬರ್ತ್ಡೇ ಇತ್ತು. ಸೊ ನೀವು ಕೇಳಿಸ್ಕೋಬೋದು ಅವ್ರು ಎಷ್ಟು ಚೆನ್ನಾಗಿ ಬರ್ತ್ಡೇ ವಿಶ್ ಮಾಡ್ತಾರೆ ಅಂತ. ನನಗೂ ಕೂಡ ತುಂಬಾ ಖುಷಿ ಆಯಿತು ಈ ಒಂದು ಬರ್ತ್ಡೇಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಹುಟ್ಟುಹಬ್ಬದ ಶುಭಾಶಯಗಳು ಕಂದ. ಯಾವಾಗಲೂ ಖುಷಿಯಾಗಿ ನೂರಾರು ಕಾಲ ಚೆನ್ನಾಗಿ ಬಾಳಿ ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ಆಶಿಸ್ತಾ ಇಲ್ಲಿ ನೋಡ್ಬೋದು ಅವನು ಅವ್ರ ಅತ್ತೆ ಮಗ, ಅವಳ ಅತ್ತೆ ಮಗಳು. ಸೊ ಅವನು ನಾಚ್ಕೊತಾ ಇದ್ದ. ಆದರೂ ಕೂಡ ಇಬ್ಬರು ಸೇರಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಕಾಲೇಜಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಸ್ಟಾಲ್ಸ್ಗಳನ್ನೆಲ್ಲ ಓಪನ್ ಮಾಡಿದರು. ನಾವು ಕೂಡ ಬಂದ ತಕ್ಷಣ ಸ್ವಲ್ಪ ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಕೂಡ ಮಾಡಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಫಸ್ಟು ಪಾನಿಪುರಿನ ಟೇಸ್ಟ್ ಮಾಡಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದರು ಮಕ್ಕಳು. ಆಮೇಲೆ ಎಲ್ಲ ಮಕ್ಕಳು ಇಷ್ಟೊಂದು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಈ ಒಂದು ಡೇನ ನೀಟಾಗಿ ಎಂಜಾಯ್ ಮಾಡಿದ್ದಾರೆ. ಮೊದಲನೇದು ನಾವು ಆರ್ಗನೈಸ್ ಮಾಡ್ತೀವಿ, ಅದರಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಈ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಯಾರೆಲ್ಲ ನಮ್ಮ ಹುಣಸೂರಿನ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಅವರೆಲ್ಲ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ, ಕಂಪ್ಲೀಟಾಗಿ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ನಾವು ಟೇಸ್ಟ್ ಮಾಡಿದ್ದು ಈ ಒಂದು ಪಾನಿಪುರಿ ಟೇಸ್ಟ್ ಮಾಡಿದ್ದು. ಇದು ಕೂಡ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಿಪ್ಪಟ್ಟು ಮಸಾಲ, ಚುರುಮುರಿ ಒಂದಷ್ಟು ಇದನ್ನು ಟೇಸ್ಟ್ ಮಾಡಿದೋ. ಜೊತೆಗೆ ಈ ಜಾಮೂನ್ ಕೂಡ ಟೇಸ್ಟ್ ಮಾಡಿದೋ. ಗೇಮ್ ಕೂಡ ಆಟ ಆಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಈ ಒಂದು ಆರ್ಗನೈಸ್ ಮಾಡಿದ್ದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಜೊತೆಗೆ ಈ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ಗೂ ಕೂಡ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂಜು ಸರ್ ಅಂತ ಹೇಳಿ ಅವರ ಹೆಸರು. ಈ ಮಕ್ಕಳ ಒಂದು ಇನ್ವಾಲ್ವ್ಮೆಂಟ್ ನೋಡಿದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು. ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಆ ಸ್ಟಾಲ್ಗಳನ್ನ ಆರ್ಗನೈಸ್ ಮಾಡಿಕೊಂಡು ನೀಟಾಗಿ ಇಲ್ಲಿ ನೋಡಿ ಮೊಸರನ್ನ ಕೂಡ ಅವೈಲಬಿಲಿಟಿ ಇತ್ತು ಅಲ್ಲಿ ನಮಗೆ. ಒಂಥರ ಆಮೇಲೆ ಮೆಹಂದಿ ಕೂಡ ಹಾಕ್ತಾಯಿದ್ರು. ಈ ಥರ ಆಮೇಲೆ ಗೇಮ್ಸ್ಗಳು ಕೂಡ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೋ, ಆಟ ಆಡಿದೋ. ಚೆನ್ನಾಗಿತ್ತು. ಒಂಥರ ನಿಜವಾಗ್ಲೂ ಈ ಥರದ್ದೊಂದು ಕಾಲೇಜಿನಲ್ಲಿ ಇವೆಂಟ್ಗಳನ್ನ ಆರ್ಗನೈಸ್ ಮಾಡಿದಾಗ ಮಕ್ಕಳಿಗೆ ಒಂದು ರಿಫ್ರೆಶಿಂಗ್ ಆಗಿರುತ್ತೆ. ಮಕ್ಳಿಗೆ ಕಾಲೇಜಿಗೆ ಬರೋದಕ್ಕೆ ಒಂದು ಖುಷಿ ಆಗುತ್ತೆ. ಮಕ್ಕಳ ಮುಖದಲ್ಲಿ ಆ ಖುಷಿ, ಆ ಸಂತೋಷ, ನಮ್ಮ ಹಬ್ಬ, ಮಹಿಳೆಯರ ಹಬ್ಬ
ವುಮೆನ್ಸ್ ಡೇಗೆ ಈ ಒಂದು ಆರ್ಗನೈಸ್ ಮಾಡಿ ಇಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು. ಅವ್ರ ಮುಖದಲ್ಲಿ ನಗು ನೋಡೋದೇ ಒಂದು ಖುಷಿ ಕಣ್ರಿ. ಅಷ್ಟು ಖುಷಿ ಆಯಿತು ಇವತ್ತು. ಅದ್ರ ಜೊತೆಗೆ ನನ್ನ ಮಗಳು ಕೂಡ ನನ್ನ ಜೊತೆಗೆ ಅಲ್ಲೇ ಬಂದಿದ್ಲು. ಅವಳಿಗೂ ಕೂಡ ಒಂದಷ್ಟು ತಿಂಡಿಗಳನ್ನ ಕೊಡಿಸಿ, ಅವಳಿಗೂ ಕೂಡ ಆಟ ಆಡಿಸಿ, ಮಕ್ಕಳನ್ನೆಲ್ಲ ನೀಟಾಗಿ ಮಾತಾಡಿಸ್ಕೊಂಡು, ನಮ್ಮ ಮಕ್ಕಳುಗಳು ಈ ರೀತಿ ಪಾರ್ಟಿಸಿಪೇಟ್ ಮಾಡೋದು ನಿಜವಾಗ್ಲೂ ಖುಷಿಯಾದ ವಿಚಾರ. ಇವತ್ತಿನ ಜನ್ರೇಷನಲ್ಲಿ ಹೆಣ್ಣು ಮಕ್ಕಳು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ರೀ? ಎಲ್ಲದರಲ್ಲೂ ನಮ್ಮ ಹೆಣ್ಮಕ್ಳೇ ಮುಂದಿರೋದು. ಸೊ ಅದರಲ್ಲೂ ಈ ಥರ ಒಂದು ಯಾರು ಗೊತ್ತು, ಈ ಒಂದು ಸ್ಟಾಲಿಂದ ಯಾರಿಗಾದ್ರೂ ಒಂದು ಐಡಿಯಾಸ್ ಬಂದು ಅವರ ಲೈಫಲ್ಲೂ ನಾವು ಇದನ್ನು ಮಾಡ್ಬೋದು ಅಂತ ಹೇಳಿ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವರ ಲೈಫ್ಗೆ ಸೆಲ್ಫ್ ಎಂಪ್ಲಾಯಾಗಿ ಅವರು ಕನ್ವರ್ಟ್ ಆಗ್ಬೋದು. ಸೊ ಈ ಥರ ಒಂದು ಗೋಲ್ಡನ್ ಆಪರ್ಚುನಿಟೀಸ್ಗಳನ್ನ ಮಾಡಿಕೊಡ್ಬೇಕು, ಮಕ್ಕಳಿಗೆ ವೇದಿಕೆನ ಕ್ರಿಯೇಟ್ ಮಾಡಿಕೊಡ್ಬೇಕು. ಆಗಲೇ ಆ ಮಕ್ಕಳ ಟ್ಯಾಲೆಂಟ್ಗಳನ್ನ ಅವರು ಹೊರಗಡೆ ತೋರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಲ್ಲ, ಸುಮ್ಮನೆ ಹಾಗೆ ಕೂತಿರ್ತಾರೆ, ಬರ್ತಾರೆ, ಪಾಠ ಕೇಳ್ತಾರೆ, ಹೋಗ್ತಾರೆ. ಸೊ ಈ ಥರ ವೆರೈಟೀಸ್ ಆಫ್ ಫುಡ್ಡನ್ನ ನಾವಲ್ಲಿ ನೋಡ್ಬೋದು. ಮೊಮೋಸ್ ಕೂಡ ಅವೈಲಬಿಲಿಟಿ ಇತ್ತು ನಮ್ಮ ಇವತ್ತಿನ ಸ್ಟಾಲಲ್ಲಿ. ಸೊ ನಾಳೆ ಕೂಡ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ. ಮಕ್ಕಳು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ. ಗೇಮ್ ಕೂಡ ಇದರಲ್ಲಿ ಇತ್ತು. ನಮ್ಮ ಸೆಕೆಂಡ್ ಇಯರ್ ಬಿ ಸೆಕ್ಷನ್ ಮಕ್ಕಳು ಇದನ್ನು ಆರ್ಗನೈಸ್ ಮಾಡಿದರು, ಕಂಡಕ್ಟ್ ಮಾಡಿಕೊಂಡಿದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಈ ಒಂದು ಡೇನ ತುಂಬಾ ಎಂಜಾಯ್ ಮಾಡಿದ್ದೀನಿ. ಇನ್ನೂ ಕಂಪ್ಲೀಟಾಗಿ ವಿಡಿಯೋ ಇದೆ. ಈ ವಿಡಿಯೋ ಕಂಪ್ಲೀಟಾಗಿ ಸ್ಟೂಡೆಂಟ್ನ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅವರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅವರ ಕ್ರಿಯೇಟಿವಿಟಿ ಆಗಿರ್ಬೋದು, ಸಿಂಪಲ್ ಆದರೂ ಯುನೀಕ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಡಿಪಾರ್ಟ್ಮೆಂಟ್ಗಿಂತ ಇನ್ನೊಂದು ಡಿಪಾರ್ಟ್ಮೆಂಟ್ ಚೆನ್ನಾಗಿತ್ತು. ಎಲ್ಲ ಪ್ರತಿಯೊಂದು ಕೂಡ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದ್ರ ಜೊತೆಗೆ ಸ್ಟಾಲ್ಸ್ಗಳನ್ನ ಇಡೋದ್ರ ಜೊತೆಗೆ ಅದನ್ನು ಬೈ ಮಾಡೋದಕ್ಕೂ ಕೂಡ ತುಂಬ ಸ್ಟೂಡೆಂಟ್ಸ್ ಮುಂದೆ ಬಂದರು, ಲೆಕ್ಚರರ್ಸ್ ಮುಂದೆ ಬಂದರು. ನಾನು ಕೂಡ ಒಂದಷ್ಟು ತಿಂಡಿ ಜಾಸ್ತಿ ತಿಂದು, ಜೊತೆ ಗೇಮ್ ಆಡ್ದು, ತುಂಬ ಚೆನ್ನಾಗಿತ್ತು. ಇಲ್ಲಿ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ಯಾವಾಗಲೂ ಆಲ್ಮೋಸ್ಟ್ ಕಾಲೇಜ್ ಅಂತ ಹೇಳಿದ್ರೆ ಈ ಥರದ ಮೆಮೊರೀಸ್ಗಳನ್ನ ಜಾಸ್ತಿ ನಾವು ಕ್ಯಾರಿ ಮಾಡ್ತೀವಿ. ನಾವೇನು ಪಾಠ ಮಾಡಿದ್ದೋ ಅಥವಾ ನಾವೇನು ಪಾಠ ಕೇಳಿದ್ದೋ ಅಥವಾ ಇನ್ನೇನಾಗಿತ್ತೋ ಅದನ್ನೆಲ್ಲ ನೆನೆಸ್ಕೊಳ್ಳೋದಕ್ಕಿಂತ ಈ ಥರದೊಂದು ಈವೆಂಟ್ ಇದ್ದಾಗ ಅವ್ರ ಲೈಫ್ ಟೈಮಲ್ಲಿ ಇದು ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು, ಈ ಥರದೊಂದು ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡಿದಾಗ ಮಕ್ಳಿಗೂ ಒಂದು ರಿಫ್ರೆಶಿಂಗ್ ಆಗಿರುತ್ತೆ. ಜೊತೆಗೆ ಇದು ಮಾರ್ಕೆಟಿಂಗಲ್ಲಿ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಮಕ್ಕಳಲ್ಲೂ ಕೂಡ ನ್ಯೂ ಐಡಿಯಾಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ನಿಜವಾಗ್ಲೂ ಈ ಒಂದು ಡೇನ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀವಿ, ಎಲ್ಲರೂ ಮಾಡಿದ್ದೀವಿ ಕೂಡ. ಈ ಒಂದು ಇವೆಂಟಿಗೆ ಒಪ್ಕೊಂಡು ಆರ್ಗನೈಸ್ ಮಾಡೋದಕ್ಕೆ ಅಥವಾ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ನನಗನ್ಸಿದ್ದು, ಮನುಷ್ಯ ಅಂತ ಹೇಳಿದ್ಮೇಲೆ ಕಷ್ಟಗಳು, ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ. ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡೋದನ್ನು ಕಲ್ತ್ಕೊಬೇಕು. ನಮಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ನಾವು ಯಾವಾಗಲೂ ಹೇಳ್ತೀವಿ, ಈ ಒಂದು ಡಿಗ್ರಿ ಲೈಫಲ್ಲಿ ನಿಮ್ಮ ಮನಸ್ಸಿನ ಒಂದು ಥಿಂಕಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಮನಸ್ಸಲ್ಲಿ ನಾವು ಯಾರ್ದೋ ಲೈಫಲ್ಲಿ ಬೆಳಕಾಗ್ತೀವಿ ಅಥವಾ ಇನ್ನೇನೋ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡು ಹೋಗ್ತೀವಲ್ಲ, ಅದಕ್ಕಿಂತ ಮೊದಲು ನಾವು ಚೆನ್ನಾಗಿರಬೇಕು, ನಮ್ಮನ್ನು ನಾವು ಡೆವಲಪ್ ಆಗಬೇಕು. ನಾವು ಶೈನ್ ಆಗಿದ್ರೆ ನಮ್ಮ ಜೊತೆಲಿರೋರನ್ನ ಶೈನ್ ಮಾಡ್ಬೋದೇ ವಿನಃ ನಾವು ತುಂಬ ಸ್ಯಾಕ್ರಿಫೈಸ್ ಮಾಡಿ ಏನೋ ಮಾಡ್ತೀವಿ ಅಂತ ಹೋಗಿ ಇನ್ನೇನೋ ಮಾಡ್ಕೊಳ್ಳೋದು ಬೇಡ. ಸೊ ನೀವು ಯಾವುದೇ ಡಿಸೈಡ್ ಮಾಡಿಕೊಂಡ್ರು ಬಿ ಕೇರ್ಫುಲ್ಲಾಗಿ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನನಗೆ ನನ್ನ ಸ್ಟೂಡೆಂಟ್ಸು, ಈ ಒಂದು ಕಾಲೇಜಿನ ಸ್ಟೂಡೆಂಟ್ಸ್ ಅಂತ ಎಲ್ಲ ಅರೌಂಡ್ ನನಗೀಗ 7 ಕಾಲೇಜಸಲ್ಲಿ ಈಗ ನಾನು ವರ್ಕ್ ಮಾಡಿದ್ದೀನಿ. ಫಸ್ಟು ಕೆರಿಯರ್ ಶುರು ಮಾಡಿದ್ದು ಮಹಾರಾಣೀಸ್ ಕಾಲೇಜಲ್ಲಿ ನಾನು ಶುರು ಮಾಡಿದ್ದು. ಅಲ್ಲಿಂದ ಅಪ್ ಟು ಇವಾಗ ಹುಣಸೂರಲ್ಲೇ 2 ಕಾಲೇಜಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಕಿವಿ ಮಾತೇನು ಅಂತ ಹೇಳಿದ್ರೆ, ಮೊದಲು ನಿಮ್ಮ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ನಾವೇನು ಅಂದ್ಕೊತೀವಿ ಅಂತ ಹೇಳಿದ್ರೆ, ನಾವು ಇಡೋ ಹೆಜ್ಜೆ ತಪ್ಪೋ ಸರಿನೋ ಅನ್ನೋ ಕನ್ಫ್ಯೂಷನ್ ಜೊತೆಗೆ 4 ಜನ ಏನು ಅಂದ್ಕೊತಾರೆ, ಅವ್ರೇನು ಥಿಂಕ್ ಮಾಡ್ತಾರೆ, ಇವ್ರೇನು ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಬಿಹೇವಿಯರಲ್ಲಿ ಟೈಮ್ನ ಕಳೆದು ಬಿಡ್ತೀವಿ ಆ ಒಂದು ಥಿಂಕಲ್ಲೇ. ಸೊ ಅದನ್ನು ಬಿಟ್ಟು
ನೀವು ಅದನ್ನು ಮೀರಿ ಏನಾದರೂ ಪ್ರಯತ್ನ ಮಾಡಿ ಲೈಫಲ್ಲಿ ಅಚೀವ್ ಮಾಡಿ. ನನ್ನ ಸ್ಟೂಡೆಂಟ್ಸ್ ಯಾರೇ ಆಗಿರಲಿ, ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸು ನನ್ನ ವ್ಲಾಗ್ಸ್ಗಳನ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಅವರು ಕೂಡ ಹೇಳ್ತಾರೆ ಮ್ಯಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಅವರಿಗೆಲ್ಲ ಕೇಳೋದೇನು ಅಂತ ಹೇಳಿದ್ರೆ, ಮೊದಲು ಆದಷ್ಟು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ನನ್ನ ಮಗಳು ಕೂಡ ಒಂದು ಸ್ಪೆಷಲ್ ಪರ್ಸನ್ ಆಗ್ತಾಳೆ. ನಾನು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂಥ ಪೇರೆಂಟ್ ಆಗಿದ್ದೀನಿ. ನನ್ನ ಒಂದು ಥಾಟು ಥಿಂಕ್ ಹೇಗಿರುತ್ತೋ ಹಾಗೆ ನಿಮ್ಮ ತಂದೆ ತಾಯಿಗಳ ಥಾಟ್ಸು ಥಿಂಕು ಕೂಡ ಹಾಗೆ ಇರುತ್ತೆ. ಒಳ್ಳೆ ಲೈಫ್ ಕೊಡಬೇಕು, ಅವ್ರಿಗೆ ಸೇವ್ ಮಾಡಬೇಕು, ಅಥವಾ ಅವ್ರಿಗೇನೋ ಒಂದು ಮಾಡಬೇಕು ಅನ್ನೋ ಇದರಲ್ಲಿ ನಿಮ್ಮನ್ನು ಕಾಲೇಜಿಗೆ ಕಳಿಸಿರ್ತಾರೆ. ಅದಕ್ಕೆ ನೀವು ಏನಾದರೂ ಒಂದು ಜಾಬು ಅಥವಾ ಇನ್ನೇನಾದರೂ ಬಿಸ್ನೆಸ್ಸು ಅಥವಾ ಇನ್ನೇನಾದರೂ ಮಾಡ್ತಾಯಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಅಂತ ಹೇಳ್ತೀನಿ. ನಾನು ಆಲ್ಮೋಸ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಮೊದಲನೇದು ಯಾರು ಏನು ಅನ್ಕೊತಾರೆ ಅನ್ನೋದನ್ನು ನಾನು ನನ್ನ ಮೈಂಡಿಗೆ ತಗೊಳ್ಳೋದಿಲ್ಲ. ನನಗೆ 4 ರೂಲ್ಸು ಅಥವಾ 3 ರೂಲ್ಸ್ಗಳು ನಾನು ಫಾಲೋ ಅಪ್ ಮಾಡ್ತೀನಿ. ಮೊದಲನೇದು, ನನ್ನಿಂದ ಯಾರಿಗೂ ತೊಂದರೆ ಆಗದೇ ಇರೋ ರೀತಿ ನಾನಿರ್ತೀನಿ. ನಾನು ಮಾತಾಡೋ ರೀತಿ ಆಗಿರ್ಬೋದು, ನಡ್ಕೊಳ್ಳೋ ರೀತಿ ಆಗಿರ್ಬೋದು, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ಆಲ್ಮೋಸ್ಟ್ ಯಾರ ವಿಚಾರಕ್ಕೂ ತಲೆ ಹಾಕಲ್ಲ, ಟೆನ್ಷನ್ ಮಾಡ್ಕೊಳ್ಳಲ್ಲ. ಲೈಫನ್ನು ಲೈಟ್ ಆ್ಯಂಡ್ ಸ್ವೀಟು ಕ್ಯೂಟಾಗಿ ತೊಗೊಂಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಅದ್ರ ಜೊತೆಗೆ ನನಗೆ ಕಷ್ಟ ಅಂತ ಅಂದರೂ ನಾನು ಕೈ ಚಾಚೋದಿಲ್ಲ. ಇರೋದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇರೋದರಲ್ಲೇ ಹ್ಯಾಪಿನೆಸ್ನ ಹುಡ್ಕೊಂಡು ಜೀವನ ಮಾಡ್ತೀನಿ. ಸೊ ಹಂಗಾಗಿ ನನಗೆ ಲೈಫ್ ಕಷ್ಟ ಅಂತಲೂ ಅನಿಸಲ್ಲ. ಜಾಸ್ತಿ ಬಂದಾಗಲೂ ನಾನು ಓವರಾಗೂ ಆಡಲ್ಲ. ಇದನ್ನು ನಾನು ಫಾಲೋ ಅಪ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಬಗ್ಗೆ ಹಿಂದೆ ಏನು ಮಾತಾಡ್ಕೊತಾರೆ ಅನ್ನೋದ್ರು ಅದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಯಾಕಂದರೆ ನಾನು ಯಾವಾಗಲೂ ಪ್ರೆಸೆನ್ಸಿನ ಎಂಜಾಯ್ ಮಾಡ್ತೀನಿ. ಅದು ಏನಾದರೂ ಆಗಿರ್ಬೋದು. ಆಮೇಲೆ ಕಷ್ಟ ಅಂತ ಹೇಳಿ ಬಂದವ್ರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಕೂಡ ಮಾಡಿದ್ದೀನಿ. ಅದೇ ಏನಾದರೂ ನನ್ನ ವಿರುದ್ಧ ನೀವು ಒಂದೇ ಒಂದು ಸ್ಟೆಪ್ ತೊಗೊಂಡ್ರೂ ಕೂಡ ನಾನು ನಿಮಗಿಂತ ಮೀರಿದ 10 ಸ್ಟೆಪ್ಪನ್ನ ನಾನು ಮುಂದೆ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಒಳ್ಳೆಯದು ಅಂತ ಹೇಳಿದ್ರೆ ಅದು ಯಾರಾದರೂ ಆಗಿರಲಿ ನಾನು ಕೇಳ್ತೀನಿ. ಅದೇ ಸುಮ್ಮನೆ ನಾನ್ಸೆನ್ಸ್ಗಳ ಥರ ನಮ್ಮ ಬಗ್ಗೆನೇ ರೂಮರ್ಸ್ಗಳು ಅಥವಾ ಇನ್ನೇನೋ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೂ ನನಗೆ ಬೇಗ ಕೋಪ ಬರೋದು. ನಿಮ್ಮ ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರೂ ನನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನನ್ನ ಲ್ಯಾಂಗ್ವೇಜ್ ಮೇಲೆ ನನಗೆ ಕಂಟ್ರೋಲ್ ಇರುತ್ತೆ. ನನ್ನ ಅಪೋಸಿಟ್ ಇರೋ ವ್ಯಕ್ತಿ ನನಗೆ ಹೇಗಿರ್ತಾರೋ ನಾನು ಹಾಗಿರ್ತೀನಿ. ಇನ್ ಕೇಸ್ ಅವರೇನಾದರೂ ರ್ಯಾಶ್ ಆಗಿದ್ರೆ ಅವರ ಡಬ್ಬಲ್ ರ್ಯಾಶು ನನ್ನ ಹತ್ರ ಇರುತ್ತೆ. ಆಮೇಲೆ ನಾನು ಅಂದ್ಕೊತೀನಿ ಕೆಲವೊಂದು ಸಲ ಆ ರ್ಯಾಷಸ್ನೆಸ್ ಇರಬಾರ್ದು, ಆ ರ್ಯಾಶ್ ಬೇಡ, ಸ್ವಲ್ಪ ಸಾಫ್ಟ್ ಆಗಿರೋಣ ಅಂತ. ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನಾನು ತುಂಬ ರ್ಯಾಶು ಅಂತ ಹೇಳಿ. ಬಟ್ ಯಾವಾಗ ರ್ಯಾಶ್ ಆಗ್ತೀನಿ ಅಂದರೆ, ಒಂದು ನನ್ನ ಮಗಳ ವಿಚಾರಕ್ಕೆ ಬಂದರೆ, ಎರಡನೇದು ನನ್ನ ವಿಚಾರದಲ್ಲಿ ನೀವು ಮಾತಾಡಿ, ನೀವು ಈ ಥರ ಮಾಡಿದೆ ಸರಿ ಇಲ್ಲ, ಸರಿ ಮಾಡ್ಕೊ ಅಂತ ಸಜೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಯಾವುದೋ ಬ್ಯಾಡ್ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಬ್ರಹ್ಮ ಬಂದರೂ ನನ್ನಿಂದ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಸಿಗಬೇಕೋ ರಿಪ್ಲೈ ತೊಗೊಂಡೇ ಹೋಗ್ತೀರಾ. ಸೊ ಅದಕ್ಕೆ ನನ್ನ ಜೊತೆ ನಾನು ಅಷ್ಟೇ ಆ ಥರ ಇರೋವಂಥ ಎನ್ವೈರ್ನ್ಮೆಂಟ್ಗಳಿಗೆ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಈ ಥರ ನಿಮ್ಮ ಲೈಫಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಬೌಂಡ್ರಿನ ಹಾಕ್ಕೊಂಡು ಇರೋದರಲ್ಲಿ ಖುಷಿಯಾಗಿರಿ. ನೀವು ನೋಡ್ಬೋದು, ಇವೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಕ್ಲಾಸ್ ಕೂಡ ಮಾಡ್ಕೊಂಡು ಹೋಗ್ತೀನಿ. ಆಲ್ಮೋಸ್ಟ್ ಈ ಸೆಮ್ಮಿಗೆಲ್ಲ ನಾನು ಇದೇ ಫಸ್ಟ್ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ನನಗೂ ಕೂಡ ಬ್ಯುಸಿ ಲೈಫು, ಜೊತೆಗೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ವೇರಿಯೇಷನ್ಸ್ ಆಯಿತು. ಪಾಪನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಕರ್ಕೊಂಬರೋದಾಗಿರ್ಬೋದು, ಸ್ವಲ್ಪ ಬ್ಯುಸಿ ಥರ ಆಯಿತು. ಸೊ ಹಾಗಾಗಿ ಈ ಮಧ್ಯದಲ್ಲಿ ಶೂಟ್ ಮಾಡಿರ್ತೀನಿ, ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಇರಲ್ಲ. ಸೊ ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗುವ.